ಇನ್ನು ರಾಜ್ಯಸಭಾ ಸದಸ್ಯ ರಾಘವ್ ಚಡ್ಡಾ, ಅದೇ ಯಾರೋ ಒಂದು ಫಿಲಮ್ ಹೆಣ್ಮಗಳ ಮದುವೆ ಆದ್ರಲ್ಲ ಅವ್ರು ತಾನೆ, ಅರವಿಂದ್ ಕೇಜ್ರಿವಾಲ್ ಅವ್ರಿಗೊಂದು ಬೇಗ್ ಶಾಕ್ ಬಂದ್ರಲ್ಲ, ಅವರೇ ಕರೆಕ್ಟ್, ಬೇಗ್ ಶಾಕ್ ಕೊಟ್ಟಿದ್ದಾರೆ. ಏನು ಅಂದರೆ ಅವ್ರನ್ನ ರಾಜ್ಯಸಭಾ ಉಪನಾಯಕನ ಸ್ಥಾನದಿಂದ ಇವರು ಇಳಿಸಿದ್ರು. ಅವರೇನು ಮಾಡಿದ್ರು, ಅಯ್ಯೋ ಸಾಯೇಬ ಅಂತ ಹೇಳಿ ರಾಜ್ಯಸಭೆಯಲ್ಲಿ 10 ಜನ ಆಪ್ ಎಂ ಪಿಗಳಿದ್ರೆ 7 ಜನನ ಕರ್ಕೊಂಡು ಬಿ ಜೆ ಪಿ ಕಡೆಗೆ ಹೋಗ್ಬಿಟ್ರು, ವಾಕಿಂಗ್ ಮಾಡ್ಕೊಂಡು ಹಂಗೆ ಸೈಲೆಂಟಾಗಿ. ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಅವ್ರ ಕಚೇರಿಗೆ ಹೋಗಿ ಲಡ್ಡು ತಿಂದರು, ಹೂವಿಸ್ಕೊಂಡ್ರು. ಯಾರ್ಯಾರು? ರಾಘವ್ ಚಡ್ಡಾ, ಅಶೋಕ್ ಮಿತ್ತಲ್, ಸಂದೀಪ್ ಪಾಠಕ್, ಹರ್ಭಜನ್ ಸಿಂಗ್ ಅವ್ರನ್ನ ಮಾಡಿದ್ರು. ಬನ್ನಿ ಸರ್ ಹಂಗೆ ನೀವು ಅಂತ ಅವರು ಹೋಗ್ಬಿಟ್ರು. ಸ್ವಾತಿ ಮಾಲಿವಾಲ್, ಅದೇ ಆ ಹೆಣ್ಣುಮಗಳು ಸಿ ಎಂ ಮನೇಲಿ ನಾನು ಹೊಡೆದ್ರು ಅದು ಯಾರು ಅಂತ ಗಲಾಟೆ ಆಗಿತ್ತಲ್ಲ ಅವಾಗ, ಆ ಹೆಣ್ಣುಮಗಳು. ಅಶೋಕ್ ಮಿತ್ತಲ್ ಅಂದ್ರೆ ಇವರಿರಬೇಕು, ಚಡ್ಡಾ ಆದಮೇಲೆ ಅವ್ರನ್ನ ರೀಪ್ಲೇಸ್ ಮಾಡಿದ್ರು. ಅದೇ ಆ LPU ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಅದರದ್ದು ಓನರ್ ಏನೋ ಇರಬೇಕು ಅವರು ಎಲ್ಲ ಆಯ್ತಾಯ್ತು, ಎಲ್ಲ ಹೋದ್ರು. 2/3 ಖಾಲಿ ಮಾಡ್ಕೊಂಡು ಹೋದ್ರು, ಒಟ್ಟು ಎಲ್ಲರೂ ಹೋಗಿರ್ಲ ಕಡೆಗೆ ಅಂತ. ಸೊ ಅದರ ಪರಿಣಾಮವಾಗಿ ಅವ್ರು ಯಾರೂ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಳಪಡಲ್ಲ ಅಂತ ಅವ್ರ ಲೆಕ್ಕಾಚಾರ. ಮುಂದೇನಾಗತ್ತೆ ಗೊತ್ತಿಲ್ಲ. ರಾಘವ್ ಚಡ್ಡಾ ಅವರು ಹೇಳಿದ್ರು, ಸೈದ್ಧಾಂತಿಕ ಭಿನ್ನಾಭಿಪ್ರಾಯದಿಂದಾಗಿ ಅವರು ಪಕ್ಷವನ್ನು ಬಿಟ್ಟುಬಿಟ್ರಂತೆ. ಏನಂತೆ ನಿಮ್ಮ ತಲೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ? ಬುರುಡೆ. ಯಾಕೆ ಸರ್? ತಾಕತ್ತಿದ್ರೆ ರಾಜಕಾರಣದಲ್ಲಿ ರಾಜೀನಾಮೆ ಕೊಟ್ಬಿಟ್ಟು ಬರಬೇಕು. ಏನು ಸೈದ್ಧಾಂತಿಕ? ಏನು ಸೈದ್ಧಾಂತಿಕ ಏನಂತೆ ಹೇಳೋಣ. ಆ ಪಕ್ಷದ ತತ್ವ ಸಿಂತಾದಂತ ಅವ್ರು ಪಾಲಿಸಿಲ್ಲ. ಕತ್ತೆ ಕಾಯ್ತಾ ಇದ್ರ ಇಷ್ಟು ದಿನ? ಅದು ಕೊಟ್ಟಾಗ ತಗೊಂಡಿದ್ರಲ್ಲ, ಹಾಗೆಲ್ಲ ಚೆನ್ನಾಗಿತ್ತಾ ತಿನ್ನಕ್ಕೆ ನಿಮ್ಮ ಯೋಗ್ಯತೆಗಳಿಗೆ? ಇಲ್ಲಪ್ಪ ಒಂದು ಎಲೆಕ್ಷನ್ಗೆ ನೋಡ್ತೀನಿ ನೀನು ಇಂಡಿಪೆಂಡೆಂಟಾಗಿ. ಸುಮ್ಮನೆ ಬಿಡಬೇಡ್ರಿ. ನಿಮಗೆ ಬೇಕಾದಾಗ ಅನುಕೂಲ ಸಿಂಧು ರಾಜಕಾರಣ ಮಾಡೋ ಕಚಡಗಳೆಲ್ಲರೂ ಅವ್ರಿಗೆ ಮಂತ್ರಿ ಕೊಡ್ತಾರಂತೆ, ಮಂತ್ರಿನಾರು ಕೊಟ್ಕೊಳ್ಳಿ, ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಅವರು ಕೊಟ್ಕೊಳ್ಳಿ, ನಮಗೇನು ಹೋಗಬೇಕು? ತಗೊಳ್ಳೋರವರು ಕೊಡೋರು. ಆಪ್ನಲ್ಲಿ ಎಲ್ಲ ಸರಿ ಇಲ್ಲದೆ ಇರಬಹುದು, ಬಟ್ ಈ ರೀತಿ ನಿಮಗೆ ಅವಶ್ಯಕತೆ ಇಲ್ಲದಿದ್ದಾಗ ಯಾಕೆ ಬೇಕಿತ್ತು ಬಿ ಜೆ ಪಿಗೆ ರಾಜ್ಯಸಭಾನಲ್ಲಿ ನಂಬರು? ಏನಕ್ಕೆ ಬೇಕಿತ್ತು ನಿಮಗೆ? ಈ ರೀತಿ ಮಾಡಿದ್ರಿಂದ ಯಾವ ರಾಜಕಾರಣದ ಸಂದೇಶವನ್ನು ಘನತೆವೆತ್ತ ಬಿ ಜೆ ಪಿ ಕಳಿಸ್ತಾ ಇದ್ದೀರಿ? ನಿಮಗೆ ಮಾನ ಮರ್ಯಾದೆ ಬೇಡವಾ? ಇದೇ ರಾಘವ್ ಚಡ್ಡಾ ಆ್ಯಂಡ್ ಗ್ಯಾಂಗು ನಿಮ್ಮ ಪ್ರೈಮ್ ಮಿನಿಸ್ಟರ್ಗೆ ಕ್ಯಾಕರ್ಸಿ ಥೂಚಿ ಅಂತ ಉಗಿದಾಗ ನಾಚಿಕೆಟ್ ಅವ್ರು ಒರೆಸ್ಕೊಂಡು ನಿಂತಿದ್ರಲ್ಲ, ಈಗ ಅವ್ರನ್ನ ಕರ್ಕೊಂಡು ಹೋಗ್ತಿರಲ್ಲ ಒಳಕ್ಕೆ, ಟವಲನ್ನು ಪಕ್ಕಕ್ಕೆ ಇಟ್ಬಿಟ್ಟು. ನಿಮ್ಮ ಅಯೋಗ್ಯತೆಗೆ ಏನು ಹೇಳಬೇಕು ಬಿ ಜೆ ಪಿಗೆ? ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡಿದ್ರೆ ಪರ್ಚ್ತಿರಲ್ಲ ರಕ್ತ ಬರೋಂಗೆ, ಈಗ ಅದೇ ಪರ್ಚಿದ್ದವನ್ನ ಗಿರಾಕಿನ ಕರ್ಕೊಂಡು ಹೋಗ್ಬಿಟ್ಟಲ್ಲ, ಹೂ ಕೊಡ್ತಿರಲ್ಲ. ನಿಮಗೆ ಮಾನ ಮರ್ಯಾದೆ ಇದೆಯಾ? ಫಸ್ಟ್ ನಿಮ್ಮ ಪಾರ್ಟಿಗೆ ನಿಮಗೆ ನೈತಿಕತೆ ಬೇಡವಾ? ನಿಮಗೆ ಸಿದ್ಧಾಂತ ಬೇಡವಾ ಬಿ ಜೆ ಪಿಗೆ? ಅವ್ರ ಮನೆ ಹಾಳಾಗೋಗ್ಲಿ, ನಿಮ್ಮನೇದು ಹೇಳ್ರಿ, ನಿಮ್ಮನೆ ಸಿದ್ಧಾಂತದ ಕತೆ ಹೇಳಿ. ಸೈದ್ಧಾಂತಿಕವಾಗಿ ನೀವು ಹೇಗೆ ಮುನ್ನಡೆಯಬೇಕು ಅನ್ನೋದಕ್ಕೆ ನಿಮಗೆ ಕೋಲ್ ಹಿಡ್ಕೊಂಡು ದಾರಿ ತೋರಿಸ್ಬೇಕಾಗಿರೋ RSS ಏನು ಹೇಳುತ್ತಂತೆ ಇಂಥ ಸಿದ್ಧಾಂತಕ್ಕೆ? ಇದು ಅನುಕೂಲ ಸಿಂಧು ರಾಜಕಾರಣ ಅಲ್ಲವೇನು? ಏನಕ್ಕೆ ಬೇಕಿತ್ತು? ಸೊ ಯಾವನಿಗೆ ಬೇಕು? ಕಾಂಗ್ರೆಸ್ ಮಾಡೋ ಮೂರ್ಖತನದ ಪರಮಾವಧಿ ನಿಮ್ಮದು ಅಷ್ಟೇ. ಕಾಂಗ್ರೆಸ್ ಅವ್ರು ಮಾಡ್ತಾರೆ. ಯಾವನಾದರೂ ಒಬ್ಬ ಕ್ಯಾಕರ್ಸಿ ಮೋದಿಗೆ ಉಗೀತಾ ಇದ್ರೆ ಕರ್ಕೊಂಬಂಡ್ರ ಅವನ್ನ ಈ ಕಡೆಗೆ ಹಾಕ, ಭಾಳ ಸೆಕ್ಯುಲರ್ ಮ್ಯಾನ್ ಸರ್, ಅವನ್ನೇ ಹಿಂದಿನ ದಿನ ಕ್ಯಾಕರ್ಸ್ ಉಗೀತಿರ್ತಾರೆ. ಮತೀಯವಾದಿ, ಕೋಮುವಾದಿ ಅಲ್ಲಿದ್ರೆ ಒಂಥರ, ಕಡೆ ಬಂದ ತಕ್ಷಣ ಸೆಕ್ಯುಲರ್ ಫೋರ್ಸಸ್ಸನ್ನ ಇವ್ರು ಬರೋದು. ಹಾಗೆ ನೀವು ಅಲ್ಲಿ ಕೂತ್ಕೊಂಡು ಕ್ಯಾಕರ್ಸ್ ಉಗಿತಾ ಇದ್ದವನು ಇಲ್ಲಿ ಕರ್ಕೊಂಬಂದ ತಕ್ಷಣ ಅವನು ಎಂದು ತೊಳೆದು ಪಳಪಳ ಆಗ್ಬಿಟ್ನ. ಈ ದುಷ್ಟ ಕಚಡ ರಾಜಕಾರಣದ ನೇತಾರರಾಗಿ ನಿಂತಿರೋ ಎಲ್ಲ ರಾಜಕೀಯ ಪಕ್ಷಗಳಿಗೆ ಈ ದೇಶಕ್ಕೆ ನೈತಿಕತೆ ಪ್ರಶ್ನೆ ಹೇಳೋದಕ್ಕೆ ನಿಮ್ಗೆ ಯಾವನಿಗೂ ಹಕ್ಕಿಲ್ಲ. ಬಾಯಿ ಮುಚ್ಕೊಂಡು ಬಿದ್ದಿರಿ, ಅಧಿಕಾರ ನಡೆಸ್ಕೊಂಡು ಹೋಗಿ ಅಷ್ಟೇ. ಏನು ಹಕ್ಕಿದೆ ರೀ ಬಿ ಜೆ ಪಿಯವ್ರಿಗೆ ನೈತಿಕತೆನಲ್ಲಿ? ನಮ್ಗಳಿಗೆ ಬಂದು ಹೇಳೋಕ್ಕೆ, ಬೇರೆಯವ್ರ ಜನಕ್ಕೆ ಹೇಳೋಕ್ಕೆ, ಅಥವಾ ಇನ್ನೊಂದು ಪಾರ್ಟಿಗೆ ಹೇಳೋಕ್ಕೆ ಯಾವ ಅವಶ್ಯಕತೆ ಇತ್ತು? ಈಗ ಅವನಿಗೆ ಅನುಕೂಲ ಬೇಕಾಗಿತ್ತು, ಅವನು ಬಂದ. ನೀವು ಅನುಕೂಲ ಸಿಂಧು ರಾಜಕಾರಣ, ಅವ್ನು ಯಾವನದು ಕೇಜ್ರಿವಾಲ್ಗೆ ಅವನು ಪಾಠ ಕಲಿಸ್ಬೇಕು ನಿಮ್ಮ ತಗೊಂಡ್ರಿ. ಡಸ್ ನರೇಂದ್ರ ಮೋದಿ ಅಪ್ರೂವ್ ದಿಸ್? ಸುಮ್ಮನೆ ಮಾತಾಡ್ತಾರೆ. ಎಸ್, ಸಿಇಟಿ ಪರೀಕ್ಷೆಯಲ್ಲಿ ಕಳೆದ ಬಾರಿ ನಡೆದಂತಹ ಎಡವಟ್ಟು ಈ ವರ್ಷವೂ ಕೂಡ ನಡೆದಿದೆ. ಮಡಿವಾಳದ ಕೃಪಾನಿಧಿ ಕಾಲೇಜು ಪರೀಕ್ಷಾ ಕೇಂದ್ರದಲ್ಲಿ ಸಿಬ್ಬಂದಿ ವಿದ್ಯಾರ್ಥಿಗಳ ಜನಿವಾರವನ್ನು ಬಲವಂತವಾಗಿ ತೆಗೆಸಿ ಆನಂತರ ಪರೀಕ್ಷೆ. ಸಂಖ್ಯಾಬಲ 245, ರಾಜ್ಯಸಭೆ ಬಹುಮತ 123, NDAಗೆ 141 ಇದೆ. ಈಗ ಆಪ್ದು 7, 148 ಮಾಡ್ಕತ್ತೀರಿ. ಅವರೆಷ್ಟು ಇಂಡಿ ಕೂಟಕ್ಕೆ ಒಂದು 58, ಈ ಥರ 23 ಏನಿದೆ.
ಈ 7ರಿಂದ ನೀವೇನು ಸಾಧಿಸ್ತೀರಪ್ಪ? ಏನು ಸಾಧಿಸ್ತೀರಿ 7ರಿಂದ? ವಿಲೀನ ಮಾಡ್ಕೊಂಡಿದ್ದೀರಲ್ಲ ತೊಳ್ಕೊಳಕ್ಕೆ ಅವ್ರನ್ನ. ನಿಮ್ಮ ಯೋಗ್ಯತೆಗೆ ಹೇಳ್ತೀನಿ, ನಿಮ್ಮನ್ನು ಪಾರ್ಟಿ ಡಿಫರೆನ್ಸು ಅಂತ ನಾವು ನೋಡಬೇಕು. ಕಾಂಗ್ರೆಸ್ನವ್ರಿಗೆ ಕ್ಯಾಕರ್ಸ್ ಹೋಗ್ದಂಗೆ ನಿಮ್ಗೆ ಯಾಕೆ ಹೋಗಿಬಾರ್ದು ಯಾವನೂ? ನೀವೇನು ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು ಅಂತ ಬಿಟ್ಬಿಡ್ಬೇಕಾ ನಿಮ್ಮನ್ನು? ನಿಮಗೆ ನಾಚಿಕೆ ಆಗಲ್ವಾ? ಸೊ ಈಗ ಏನು ಅರ್ಥ? ಯಾರನ್ನು ಬೇಕಾದ್ರೂ ಬೈರಿ, ಮೋದಿಗೆ ಕ್ಯಾಕರ್ಸ್ ಡೈಲಿ ಬೈತಾ ಇರಿ. ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಸಂಜೆ ಅವ್ನು ನ್ಯೂಸ್ಲೆಸ್ ಚೆನ್ನಾಗಿ ಬೈತಾ ಇರಿ ಮೋದಿನ. ರಾತ್ರಿ ಆದ್ಮೇಲೆ ಇದಕ್ಕಿದ್ದಂತೆ ಅವ್ನು ರಾಹುಲ್ ಗಾಂಧಿ ಇದಾನಲ್ಲ ಅವನು ಇವನ ಅಂತೆಲ್ಲ ಬೈದಾಕ್ಬಿಡಿ ಒಂದು ಅರ್ಧ ಗಂಟೆ ಲಳಕ್ಕಂತ BJP ಸೇರ್ಕೊಂಬಿಡಿ ಹೇಳ್ತೀನಿ. ಅಷ್ಟು ಮಾಡಿದರೆ ಸಾಕು. ಸೇಮ್ ಮೋದಿಗೆ ರಾಹುಲ್ ಗಾಂಧಿಗೆ ಬೈತಾ ಇರೋದು BJPಲಿ ಕೂತ್ಕೊಂಡು ಬೆಳಗ್ಗೆ ರಾತ್ರಿ ಮಧ್ಯಾಹ್ನ. ಅವ್ನು ಲೀಡ್ರ, ಅವ್ನು ಇಮೇಚೂರ್ ಪೆಲ್ಲ, ಅವ್ನು ಹುಡುಗ ಅಂತ ಚೆನ್ನಾಗಿ ಬೈತಾ ಇರಿ ಹೇಳ್ತೀನಿ. ರಾತ್ರಿ ಆಗ್ತಿದ್ದಂಗೆ ಮೋದಿನ ದೇಶ ಹಾಳು ಮಾಡ್ತಾ ಇದ್ದಾನೆ, ಇವನ ಜೊತೆ ಇರೋಕ್ಕಾಗತ್ತೇನ್ರಿ? ಕಾಂಗ್ರೆಸ್ ಸೇರ್ಕೊಂಬಿಡಿ. ಅವರು ತಗೋತಾರೆ, ಇವರು ತಗೋತಾರೆ. ಇಬ್ಬರು ಅಂಗಡಿ ಬಾಗಿಲು ತಕೊಂಡು ಕೂತಿದ್ದಾರೆ ವ್ಯಾಪಾರಕ್ಕೆ, ಲಜ್ಗೆಟ್ಟವ್ರುಗಳು. ಇಬ್ಬರು ಬಂದು ನೈತಿಕತೆ ರಾಜಕಾರಣದ ಪಾಠನ ದೇಶಕ್ಕೆ ಮಾಡ್ತಾರೆ ಅಯೋಗ್ಯರು. ಎಸ್, ಸಿಇಟಿ ಪರೀಕ್ಷೆಯಲ್ಲಿ ಎಡವಟ್ಟು ಜನಿವಾರ ವಿಚಾರವಾಗಿ ಗಲಾಟೆ ಏರ್ಪಟ್ಟಿದೆ ಕೃಪಾನಿಧಿ ಕಾಲೇಜಿನಲ್ಲಿ. ಸದ್ಯ ಪೋಷಕರು ಆಕ್ರೋಶವನ್ನು ಹೊರಹಾಕಿದ್ರು. 5 ವಿದ್ಯಾರ್ಥಿಗಳಿಗೆ ಇದೇ ರೀತಿ ಮಾಡಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ದೂರನ್ನ ದಾಖಲು ಮಾಡಿಕೊಳ್ಳಿಕ್ಕೆ ಮುಂದಾದರು. ಆನಂತರ ಕಾಲೇಜು ಆಡಳಿತ ಮಂಡಳಿ ಕ್ಷಮೆಯನ್ನ ಕೋರ್ತು. ಪ್ರಕರಣದಲ್ಲಿ ಗಂಭೀರವಾಗಿ ಪರಿಗಣಿಸಿರುವಂತಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 3 ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಸದ್ಯ 3ರನ್ನೂ ಕೂಡ ಬಂಧನಕ್ಕೆ ಒಳಪಡಿಸಿದ್ದಾರೆ. ಕಾರಣ ಅಶೋಕ್ ಅವರು ಕೂಡ ದೂರ ಮುತ್ತು ಬುದ್ಧಿ ಕಲ್ತಿಲ್ಲ. ಪಾತಿಕಾಲದಲ್ಲ, ದಿಮಾಕು ಕೊಬ್ಬು ಕಚಡಗಳು ಅಷ್ಟೇ. ನಿಮ್ಮ ಈ ದಿಮಾಕು ಕೊಬ್ಬನ್ನು ಬೇರೆ ಕಡೆ ತೋರಿಸಿ ನೋಡ್ತೀವಿ. ಮೂತಿಗಳು ಕಪಾಳ ಕೊಡಿಬೇಕಾಗಿತ್ತು ಆ ಈಡಿಯಟ್ಗಳು 3 ಜನಕ್ಕೂ. ಕತ್ತೆ ಕಾಯ್ತಾ ಇದ್ದೀರಮ್ಮ ಅಯೋಗ್ಯರು ತಗೊಂಬಂದು ಅಂತ. ಏನಕ್ಕಪ್ಪ? ಅದು ಯಾರು ಆಗಲಿ, ಅವರಿಗೆ ಪ್ರೋಟೋಕಾಲ್ ಇದೆ ಸರ್. ಯೂನಿಫಾರ್ಮ್ ಕೋಡ್ ಹೇಗೆ ಏನು ಯಾವ್ದು ಎಲ್ಲ ಇದೆ, ಮತ್ತು ಇದು ಗೊತ್ತೂ ಇದೆ. ಏನು ಅವರೇನು ನೀವೇನು ಅನ್ಎಜುಕೇಟೆಡ್ ಬ್ರೂಟ್ಗಳ ನೀವು 3 ಜನನೂ? ತಿಳುವಳಿಕೆ ಇಲ್ವಾ ನಿಮಗೆ? ಜ್ಞಾನ ಇಲ್ಲ, ಹೋದ್ ಸರಿ ಎಲ್ಲ ಏನಾಗಿದೆ ಅಂತ? ನಿಮ್ಮ ಯೋಗ್ಯತೆಗಿಷ್ಟು ಏನು ತಿಂತೀರಿ ಅಂತ ಕೇಳ್ಬೇಕು ಯಾವನಾರ ಒಬ್ಬ. ತಿಂದೇ ಇದ್ರೆ ನಾವು ತಿನ್ನಿಸ್ತೀವಿ, ಬಾಯಿಲಿಂದ ಕರ್ಕೊಂಡೋಗಿ ತಿನ್ನಿಸ್ಬೇಕು ತಿನ್ನಿಸೋದನ್ನು. ಅಯೋಗ್ಯರನ್ನು ತೊಗೊಂಬಂದು ನಾಚಿಕೆಟ್ಟವ್ರು ತೊಗೊಂಬಂದು ಅಲ್ಲೇ ಯಾರಿಗಾರು ಆಗಲಿ ಇನ್ನೊಂದು ಯಾವ್ದಕ್ಕಾರು ತೋರಿಸಿ ನೋಡ್ತೀನಿ. ಯಾಕೆ ಬೇಕಪ್ಪ ಇವೆಲ್ಲ? ಅದು ಎಕ್ಸಾಮ್ಗೆ ಹೋಗ್ತಿರೋ ಮಕ್ಕಳ ಜೊತೆ ಅವುಗಳು ಮೊದಲೇ ಟೆನ್ಷನ್. ಅವು ಅನ್ನೇನೆ ಯಾರೋ ಮೂಗುತಿಗೆ ಹಾಕ್ದಂಗೆ, ನಾಳೆ ಇನ್ಯಾವುದೋ ಮಗು ಇನ್ನೇನೋ ಕಾರಣಕ್ಕೆ ಇನ್ನೇನೋ ಅದು ಯಾವುದೋ ಪಾಪ ಕಣ್ಣಿಲ್ದೇ ಇರೋ ಮಗು ಪಾಪ ಬಂದು ಎಕ್ಸಾಮ್ ಬರ್ದಿದ್ರು, ನೀನು ಎಕ್ಸಾಮೇ ಬರ್ದಿಲ್ಲ ಅಂದ್ಬಿಟ್ಟಂಗೆ ಪಾಪ. ಯಾಕೆ ಮಕ್ಕಳಿಗೆ ಹಿಂಗೆ ಕಾಟ ಕೊಟ್ಟು ಸಾಯ್ತೀರಿ? ಒಳ್ಳೆ ನಿಮ್ಮ ಮನೆಯಲ್ಲಿ ಮಕ್ಕಳಿವೆಯಾ ಸತ್ತೋಗಿವೆಯಾ? ಎಂಥ ಸಂದರ್ಭದಲ್ಲಿ ತೆಗೆಸ್ತಾರೆ ಕಚಡಗಳಪ್ಪ, ಪರ್ಫೆಕ್ಟ್ ಕಚಡಗಳು. ನನ್ನ ಪ್ರಕಾರ ಲಾಠಿ ತಗೊಂಡು 4 ಬಿಟ್ಟು ಮೂಳೆ ಮುರಿದು ಬಿಡ್ಬೇಕು ಅಲ್ಲಲ್ಲೇ. ಎಸ್.